ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಒಬ್ರು ಕಮೆಂಟ್ ಮಾಡಿದ್ರು, ನಾವು ಮನೆನ ಶಿಫ್ಟ್ ಮಾಡ್ಬೇಕಂತಿದೀವಿ, ಸೊ ಹಾಗಾಗಿ ಮೋಟೋ ಪ್ಯಾಕಿಂಗ್ ಬ್ಲಾಗ್ನ ಮಾಡಿ ಅಂತ ಹೇಳಿ. ಸೊ ಅವರಿಗೋಸ್ಕರ ನಾನು ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಈಗ ನಾವು ಸದ್ಯಕ್ಕೆ ಯಾವುದೇ ಮನೆ ಶಿಫ್ಟಿಂಗ್ ಮಾಡ್ತಿಲ್ಲ, ನಮಗೆ ಗಾಡ್ರೇಜ್ ಒಂದೇ ಇರೋದು. ಹಾಗಾಗಿ ನಾನೇನ್ ಮಾಡಿದೆ, ನಾವು ಮನೆನ ಶಿಫ್ಟ್ ಮಾಡುವಾಗ ಗಾಡ್ರೇಜ್ ಅಲ್ಲಿ ಎಷ್ಟು ಬಟ್ಟೆಗಳನ್ನು ಇಟ್ಟಿದ್ದೀನೋ ಅಷ್ಟನ್ನು ನಾನು ಅದರಲ್ಲೇ ಇಟ್ಟು ಲಾಕ್ ಮಾಡಿದ್ದೆ. ಲಾಕ್ ಮಾಡಿ ಗಾಡ್ರೇಜ್ನೇ ನಾವು ಗಾಡಿ ಮೇಲೆ ಹಾಕಿದ್ವಿ. ಸೊ ಹಾಗಾಗಿ ಯಾವುದೇ ತರದ ಡ್ಯಾಮೇಜಸ್ ಕೂಡ ಆಗಿರ್ಲಿಲ್ಲ. ನನಗೆ ಕಮೆಂಟ್ ಮಾಡಿ ಕೇಳಿದ್ರು ಒಂದು ಮೋಟೋ ಪ್ಯಾಕಿಂಗ್ ಬ್ಲಾಗ್ನ ಮಾಡಿ ಅಂತ ಹೇಳಿ. ಸೊ ಅವರಿಗೋಸ್ಕರ ನಾನು ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಕಡಿಮೆ ಬಟ್ಟೆನ ನಾನು ಪ್ಯಾಕ್ ಮಾಡಿ ತೋರಿಸೋದ್ರಿಂದ ನಾನು ಸಣ್ಣ ಒಂದು ಲುಂಗಿನ ತಗೊಂಡಿದ್ದೀನಿ. ಜಾಸ್ತಿ ಬಟ್ಟೆ ಆದ್ರೆ ಬೆಡ್ಶೀಟ್ ಅಲ್ಲಿ ಹಾಕೊಳ್ಳಿ. ಬೆಡ್ಶೀಟ್ ಅನ್ನ ಈ ತರ ಹಿಂಗೆ ಹಾಕೊಂಡು ಈಗ ಗಾಡ್ರೇಜ್ ಅಲ್ಲಿ ನಾವು ಯಾವ ರೀತಿ ಬಟ್ಟೆನ ಮಡಚಿಟ್ಟಿರ್ತೀವೋ ಅದೇ ರೀತಿ ಹಂಗೆ ಇದ್ರೆ ಸಾಕು, ಏನ್ ತೊಂದರೆ ಇಲ್ಲ. ಮೂಟೆ ಕಟ್ಟುವಾಗ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಸೊ ಹಾಗಾಗಿ ಗಾಡ್ರೇಜ್ ಅಲ್ಲಿ ಮಡಚಿರೋ ಬಟ್ಟೆಗಳನ್ನ ಸೀದಾ ಈಗ ಡೈರೆಕ್ಟ್ ಆಗಿ ಹೀಗೆ ತಂದು ಹಿಂಗಿಟ್ಟು ಯಾವುದೇ ರೀತಿ ಬಟ್ಟೆಗಳನ್ನು ಇದೇ ರೀತಿಯಾಗಿ ಮಡಚಿಟ್ಟು, ಜೊತೆಗೆ ಸೀರೆ ಕೂಡ ನಾವು ಯಾವ ರೀತಿ ಮಡಚಿಟ್ಟಿರ್ತೀವೋ ಆ ರೀತಿಯಾಗಿ ಮಡಚಿ ಇಟ್ಕೊಬಹುದು. ಇಲ್ಲ ಅಂತಂದ್ರೆ ನಮಗೆ ಟೈಮ್ ಇತ್ತು ಅಂತ ಹೇಳಿದ್ರೆ ನಾವು ಅದನ್ನ ಬಟ್ಟೆಗಳನ್ನ ನಾವು ಮತ್ತೆ ಎಕ್ಸ್ಟ್ರಾ ಹಿಂಗೆ ಮಡಚಿ ಇಟ್ಕೊಂಡು ಅವಾಗ್ಲೇನೆ ಗಂಟು ಕಟ್ಟುವಾಗ್ಲೇನೆ ಮಡಚಿ ಈ ತರ ಮಡಚಿ ಇದು ಹಿಂಗೆ ಇಟ್ಕೊಂಡ್ರೆ ಆಯ್ತು. ಈ ರೀತಿಯಾಗಿ ಮಡಚ್ಬಿಟ್ಟು ಹಾಕೊಂಡು ಈ ಸೈಡಿಂದ ಅಪೋಸಿಟ್ ಆಗಿ ತಗೊಂಡು ಈ ತರ ಗಂಟನ್ನ ಕಟ್ಕೊಬೇಕು. ಈ ರೀತಿಯಾಗಿ 1 ಅಥವಾ 2 ಗಂಟನ್ನ ಕಟ್ಟಿದ್ರೆ ಸಾಕು. ಮತ್ತೆ ಇನ್ನೊಂದು ಸೈಡ್ ಅಲ್ಲಿ ಈ ರೀತಿಯಾಗಿ ಅಪೋಸಿಟ್ ಇರುತ್ತಲ್ಲ, ಈ ರೀತಿಯಾಗಿ ಗಂಟನ್ನ ಕಟ್ಕೊಂಡು ಇಟ್ರೆ ಸಾಕು. ಇದನ್ನ ನಾವು ಕೈಯಲ್ಲಿ ಸಮೇತ ಹೀಗೆ ಈ ತರ ಹೆಗಲ ಮೇಲೆ ಸಮೇತ ಹಾಕೊಂಡು ಹೋಗ್ಬೋದು. ಇಲ್ಲ ಅಂತಂದ್ರೆ ಈಗ ಮನೆ ಶಿಫ್ಟ್ ಮಾಡುವಾಗ ಗಾಡಿ ತಾನೇ ತಗೊಂಡು ಹೋಗೋದು, ಈಗ ತುಂಬಾ ದೂರ ಎಲ್ಲ ಹೊತ್ಕೊಂಡು ಹೋಗಕ್ ಆಗಲ್ಲ. ಅದಕ್ಕೋಸ್ಕರ ಈ ರೀತಿ ಕಟ್ಟಿ ಗಾಡಿಲಿ ಹಾಕಿದ್ರೆ ಆಯ್ತು. ಯಾವುದೇ ತರದ ಡ್ಯಾಮೇಜಸ್ ಕೂಡ ಇದ್ರಲ್ಲಿ ಆಗಲ್ಲ. ಇಲ್ಲ ಅಂತಂದ್ರೆ ಇದರಲ್ಲಿ ಬಟ್ಟೆ ಮಡ್ಚೋದೇನ್ ಬೇಡ. ಒಂದ್ ವೇಳೆ ನಿಮಗೆ ಅರ್ಜೆಂಟ್ ಇತ್ತು ಅಂತ ಹೇಳಿದ್ರೆ ಏನ್ ತೊಂದರೆ ಇಲ್ಲ. ಬಟ್ಟೆಗಳನ್ನ ಯಾವ ರೀತಿ ಇರುತ್ತೋ ಬಟ್ಟೆಗಳು ಅದೇ ರೀತಿಯಾಗಿ ಹಾಕಿ ಗಂಟು ಕಟ್ಟಿದ್ರು ನಡೆಯುತ್ತೆ. ಇದು ಫಸ್ಟ್ನೇ ಮೆಥಡ್. ನನಗನ್ಸಿದ ಪ್ರಕಾರ ಮಡ್ಚಿಡೋದೇ ಒಳ್ಳೇದು. ಯಾಕಂದ್ರೆ ನಾವು ಶಿಫ್ಟ್ ಮಾಡ್ಕೊಂಡಾದ್ಮೇಲೆ ಮಡ್ಚಿಡೋ ತಾಪತ್ರಯ ಸ್ವಲ್ಪ ಕಮ್ಮಿ ಆಗತ್ತೆ. ಅದಕ್ಕೋಸ್ಕರ ನಾನು ಮಡ್ಚಿಡೋದನ್ನ ಜಾಸ್ತಿ ಪ್ರಿಫೇರ್ ಮಾಡ್ತೀನಿ. ಮಡ್ಚಿಡೋದು ಸ್ವಲ್ಪ ಒಳ್ಳೇದು ಅಂತ ನನ್ನ ಅನಿಸಿಕೆ. ನಾನು ಇದೇ ರೀತಿಯಾಗಿ ಬಟ್ಟೆನ ಮಡ್ಚಿದ್ದನ್ನೇ ನಾನು ಗಂಟು ಕಟ್ಟಿ ತಗೊಂಡ್ಬಂದಿದ್ದು ಹೌಸ್ ಶಿಫ್ಟ್ ಮಾಡುವಾಗ. ಸ್ವಲ್ಪ ಬಟ್ಟೆನ ನಾನು ಗಾಡ್ರೇಜ್ ಅಲ್ಲೇ ಇಟ್ಟು ಲಾಕ್ ಮಾಡಿ ಗಾಡ್ರೇಜ್ನ ಎತ್ತಿ ಗಾಡಿಗೆ ಹಾಕಿದ್ವಿ. ಸೊ ಈ ರೀತಿಯಾಗಿ ಶಿಫ್ಟ್ ಮಾಡ್ಕೊಬಹುದು. ಇಲ್ಲ ಅಂತಂದ್ರೆ ಈ ರೀತಿಯಾಗಿ ದೊಡ್ಡ ದೊಡ್ಡ ಬ್ಯಾಗ್ಗಳಿದೆ. ಈ ತರ ಬ್ಯಾಗ್ಗಳು ಸಾಲಲ್ಲ, ಯಾಕಂದ್ರೆ ತುಂಬಾ ಬಟ್ಟೆಗಳಿರೋದ್ರಿಂದ ಈ ತರ ಬ್ಯಾಗು ಸಾಲಲ್ಲ. ಇದಕ್ಕಿಂತ ತುಂಬಾ ದೊಡ್ಡ ದೊಡ್ಡ ಬ್ಯಾಗ್ಗಳು ಇರ್ತಾವಲ್ಲ, ಆ ಬ್ಯಾಗ್ ಅಲ್ಲಿ ನಾವು ಮಡಚಿಟ್ಟು ಇದನ್ನ ಹಾಕೊಂಡು ಹೋಗ್ಬೋದು, ಬಟ್ಟೆಗಳನ್ನ ಹಾಕೊಂಡು ಹೋಗ್ಬೋದು. ಇದು 2ನೇ ಮೆಥಡ್. 3ನೇದೇನಪ್ಪಾ ಅಂತಂದ್ರೆ ದೊಡ್ಡ ದೊಡ್ಡ ಬಾಕ್ಸ್ ಗಳು ಬರ್ತಾವಲ್ಲ, ರಟ್ಟಿಂಗ್ ಬಾಕ್ಸ್. ಆ ರಟ್ಟಿಂಗ್ ಬಾಕ್ಸ್ ಅಲ್ಲಿ ನಾವು ಬಟ್ಟೆಗಳನ್ನ ಹಾಗೆ ಸಮೇತನೂ ಹಾಕೊಬಹುದು. ಇಲ್ಲ ಅಂತಂದ್ರೆ ಗಾಡ್ರೇಜ್ ಅಲ್ಲಿ ಬಟ್ಟೆಗಳನ್ನ ಮಡಚಿದ್ದನ್ನ ಈ ಬಾಕ್ಸ್ಗಳಿಗೆ ಹಾಕಿ, ಬಾಕ್ಸ್ ಇದ್ದಿದ್ರೆ ತೋರಿಸ್ತಿದ್ದೆ, ಆದ್ರೆ ಬಾಕ್ಸ್ ಇಲ್ಲ ನನ್ನ ಹತ್ರ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ದೊಡ್ಡ ದೊಡ್ಡ ಬಾಕ್ಸ್ ಏನ್ ಬರುತ್ತೆ, ಆ ಬಾಕ್ಸ್ ಒಳಗಡೆ ನಾವು ಬಟ್ಟೆಗಳನ್ನ ಹಾಕಿ ಮೇಲ್ಗಡೆ ಅದನ್ನ ಮುಚ್ಚಿ ಬಾಕ್ಸಿನ 2 ಸೈಡ್ ಎಲ್ಲೂ ಹಗ್ಗನ ಕಟ್ಕೊಂಡ್ರೆ ಆಯ್ತು. ಹಗ್ಗ ಅಂತಂದ್ರೆ ಸಣ್ಣ ಸಣ್ಣ ದಾರಗಳು ಬರ್ತಾವಲ್ಲ, ಆ ದಾರಗಳನ್ನ ಟೈಟ್ ಆಗಿ ಕಟ್ಟಿದ್ರೆ ಆಯ್ತು. ಆ ಬಾಕ್ಸ್ ನ ಸಮೇತ ನಾವು ಗಾಡಿಲಿ ಶಿಫ್ಟ್ ಮಾಡ್ಕೊಬಹುದು. ಈ ರೀತಿಯಾಗಿ ನಾನು ಹೌಸ್ ಶಿಫ್ಟಿಂಗ್ ಮಾಡುವಾಗ ಈ ಮೆಥಡ್ ಅಲ್ಲಿ ನಾನು ಬಟ್ಟೆಗಳನ್ನ ಪ್ಯಾಕಿಂಗ್ ಮಾಡ್ಕೊಂಡು ಶಿಫ್ಟ್ ಮಾಡ್ಕೊಳ್ತೀವಿ. ಇದು ನಿಮ್ಗೆ ಹೆಲ್ಪ್ ಆಗಿರ್ಬೋದು ಅಂತ ನಾನು ಅನ್ಕೊಳ್ತೀನಿ. ನೀವು ಕಮೆಂಟ್ ಮಾಡಿದ್ರಿ, ಸಡನ್ಲಿ ನನಗೆ ವಿಡಿಯೋ ಮಾಡಕ್ ಆಗಿಲ್ಲ, ಹಾಗಾಗಿ 1-2-3 ದಿನ ಲೇಟ್ ಆಯ್ತು. ಅದಕ್ಕೆ ನಾನು ಸಾರಿ ಕೇಳ್ತೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿರ್ಬೋದು ಅಂತ ಅನ್ಕೊಳ್ತೀನಿ. ಹೀಗೇನೆ ವಿಡಿಯೋ
ವಿಡಿಯೋಗಳನ್ನ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಫ್ರೆಂಡ್ಸ್. ವಿಡಿಯೋಗೊಂದು ಲೈಕ್ ಕೊಟ್ಟು ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.